ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಮಾತಾಡಕ್ಕೆ ಬಂದಿದ್ದೀನಿ. ನಾನೇನು ಅಂಥ ದೊಡ್ಡ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅಲ್ಲ. ಆದರೂ ನನಗೊಂದು 20-21 ಸಾವಿರ ಜನ ಜೆನ್ವನ್ನಾಗಿ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಸೌಜನ್ಯನ ಬಗ್ಗೆ ಮಾತಾಡೋಕ್ಕೆ ಅಥವಾ ಆ ಕೇಸ್ ಬಗ್ಗೆ ಅಂತ ತಿಳ್ಕೊಳ್ಳಿ ಮಾತಾಡೋಕ್ಕೆ, ಸಮೀರ್ MD ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರದ್ದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ನಂಗೆ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡುವಾಗ ಸಮೀರ್ ಎಮ್ ಡಿ ಆ ವಿಡಿಯೋ ನೋಡಿ ನಾನು ಯೂಟ್ಯೂಬಿಗೆ ಹೋಗಿ ಸರ್ಚ್ ಮಾಡಿದೆ. ಇಮಿಡಿಯೇಟ್ಲಿ ನನಗೆ ಸಿಕ್ತು. 39 ನಿಮಿಷದ ವಿಡಿಯೋ ಮಾಡಿದ್ದಾರೆ. ನಾನು ನೋಡಿದೆ 39 ನಿಮಿಷದ ವಿಡಿಯೋನು ಚಾಚು ತಪ್ಪದೆ ಕಂಪ್ಲೀಟಾಗಿ ನೋಡಿದೆ. ನಾನು ಈ ಸೌಜನ್ಯ ಕೇಸ್ ಆದಾಗ ನಾನು ಉಡುಪಿನಲ್ಲೇ ಇದ್ದೆ. ನಾನು ಆ ದಿನ ಅಲ್ಲೇ ಇದ್ದೆ. ಅದೇನು ಅಂತ ಗೊತ್ತು, ಅಲ್ಲಿರುವ ಪ್ರತಿಯೊಬ್ಬರಿಗೂ ಗೊತ್ತು ಅದೆಷ್ಟು ಅನ್ಯಾಯ ಆಯಿತು, ಏನು ನಡೀತು. 2012ರಲ್ಲಿ ನಡೆದಿದ್ದು. ಆ ಸಮೀರ್ ಅವರು ವಿತ್ ಎವಿಡೆನ್ಸು, ನಮ್ಮ ಬೇಜಾರಾಗುತ್ತೆ ಹೇಳೋಕ್ಕೆ, ಹೆಸರುಗಳು ತಗೊಳ್ಬಾರ್ದು ನಿಜವಾಗ್ಲೂ. ಅಷ್ಟೂ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದಕ್ಕೆ ಗುಂಡಿಗೆ ಬೇಕು ಸರ್, ಗುಂಡಿಗೆ ಇರಬೇಕು ನಿಜವಾಗ್ಲೂ ಅಂತ ವಿಡಿಯೋ ಮಾಡಿ ಹಾಕೋಕ್ಕೆ. ಆ ಹೆಣ್ಮಗಳಿಗಾಗಿದ್ದ ಅನ್ಯಾಯ, ಅವಳ ಪಾಡು ನೋವು ನಮಗೆ ಗೊತ್ತಿತ್ತು. ಆದರೆ ಈ ಥರ ಅಂತ ಇನ್ ಡೀಟೇಲ್ ಆಗಿ ನಮಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಇಂಥದ್ದೆಲ್ಲ ನಡೆದಿರ್ಬೋದು ಅಂತ. ಒಂದೊಂದೇ ವಿಚಾರ ಕೇಳ್ತಾ ಎಂಥ ಆಕ್ರೋಶ ಬರುತ್ತೆ ಅಂತಂದರೆ, ರಾಕ್ಷಸರು ಸರ್, ಬದುಕಿರಬಾರ್ದು ಅಂತವ್ರು. ನನಗೆ ಇದರಲ್ಲಿ ಇಷ್ಟ ಆಗದೆ ಇರೋ ಒಂದು ವಿಚಾರ ಏನು ಅಂತ ಅಂದರೆ, ಕೆಲವರು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬರ್ಸ್ ಇರ್ಬೋದು, ಸಮೀರ್ MD ರಾತ್ರಿ ಫೇಮಸ್ ಆಗೋದ್ರು. ಇದರಲ್ಲಿ ಎಲ್ಲಿ ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ ಹುಡುಕ್ಬಿಟ್ಟು ಮಾತಾಡೋಣ ಅಂತ ಅಂದ್ಬಿಟ್ಟು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಯಾರು ಸರ್ ಮಾತಾಡಿದ್ದಾರೆ ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ? 39 ನಿಮಿಷದ ವಿಡಿಯೋದಲ್ಲಿ ಹಬ್ಬಬ್ಬ ಅಂದರೆ 1 ನಿಮಿಷನೂ ಧರ್ಮಸ್ಥಳದ ದೇವರನ್ನ ಬ್ಲೇಮ್ ಮಾಡಿಲ್ಲ. ಅದರಲ್ಲಿ ನಮ್ಮ ಹಿಂದೂ ಧರ್ಮನ ಬ್ಲೇಮ್ ಮಾಡಿಲ್ಲ. ಅದರಲ್ಲಿ ಪ್ರತಿಯೊಂದು ಮಾತು ನಡೆದಿರೋದು ಹೆಣ್ಣು ಮಕ್ಕಳಿಗಾಗಿರೋ ದೌರ್ಜನ್ಯದ ಬಗ್ಗೆ. ಆ ಹುಡುಗಿ ನರಳಿ ಸತ್ತಿದಾಳಲ್ಲ, ಎವಿಡೆನ್ಸ್ ಹೆಂಗೆ ನಷ್ಟ ಮಾಡಿದ್ದಾರೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಗುಂಡ್ಗೆ ಬೇಕು ಸರ್. ಆ ಹುಡುಗಂಗೆ ಸಲ್ಯೂಟ್ ನಂದು. ಮುಸ್ಲಿಂ ಹುಡುಗ, ಹಿಂದೂ ಹುಡುಗ, ನಾನು ಪ್ಯಾರಾಮೆಡಿಕಲ್ ಸ್ಟಾಫ್ ಸರ್. ಹಾಸ್ಪಿಟಲ್ ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ. ಬಂದಾಗ ಬ್ಲಡ್ ಡ್ರಾ ಮಾಡ್ತೀವಿ ಅಥವಾ ಬ್ಲೀಡ್ ಆಗ್ತಾ ಇರ್ಬೋದು, ಆಕ್ಸಿಡೆಂಟ್ ಕೇಸ್ ಇರ್ಬೋದು, ಎನಿ ಕೇಸ್ ಇರ್ಬೋದು. ರಕ್ತ ಒಂದೇ ಕಲರ್ ಸರ್, ಕೆಂಪು ಕಲರ್ ರಕ್ತ. ಯಾವ ಜಾತಿ ಇಲ್ಲ, ಯಾವ ಧರ್ಮನೂ ಇಲ್ಲ ಸರ್. ಯಾವ